ಹೋಗಿದ್ರಿ ಅಂದ್ರೆ ಸೌದಿ ಅವರಿಗೆ ಕೊಡ್ಬೇಡಿ ಅಂತ ಹೇಳಿ ಒತ್ತಡ ಹಾಕಿದ್ರಿ ಅಂತ ಸರ್. ಇಲ್ಲ ಒತ್ತಡ ಅದೇ ಹೇಳ ಡಿಸಿಷನ್ ಈಗ ಭಾಳ ಮಂದಿ ಎಲ್ಲರಿಗೂ ಬೇಡ ಭಾಳ ಮಂದಿ ಹೇಳ್ತಿದ್ದಾರೆ. ಅಂತಿಮವಾಗಿ ಮಾಡೋದು ಬಿಡುದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಕೆಲವ್ರು ಬೇಕಂತಾರ, ಕೆಲವ್ರು ಬೇಡ ಅಂತಾರ. ಅಂತಿಮವಾಗಿ ಮಾಡೋದು ಪಕ್ಷ. ಇಲ್ಲ ಚರ್ಚೆಗೆ ನಮ್ಗೆ ಏನು ಗೊತ್ತಿಲ್ಲ ಅದು. ಸಿಕ್ಕಿಲ್ಲ ಈಗ ಬಹಳ ಸಾರಿ ಸಿಕ್ಕಿಲ್ಲ. ಈಗ ಬೆಟ್ಟ ಆಗ್ಬೇಕು. ಆಗಿದಿಲ್ಲ, ಪೊಲೀಸರು ಕೇಸ್ ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಏನ್ ಮಾಡ್ಬೇಕು, ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಂತ ಘಟನೆ ಆಗ್ತಾ ಇರ್ತಾವೆ, ಇದೇನೋ ಹೊಸದೇನಲ್ಲ. ನಮ್ಮ ದೇಶದಲ್ಲಿ ಇಂಥ ಘಟನೆಗಳು ಆಗ್ತಾನೆ ಇರ್ತಾವೆ. ಆದ್ರೂ ಅದಕ್ಕೆ ಪ್ರಿವೆಂಟ್ ಆಗಿ ಆಕ್ಷನ್ ತಗೊಂಡಾರ ನಮ್ಮ ಪೊಲೀಸರು, ಸರ್ಕಾರ. ಒಳ್ಳೇದು, ಮಾತುಕತೆ ಮಾಲ ಮುಗಿಸೋದು ಬೆಟ್ರ್. ಇಲ್ಲಾಂದ್ರೆ ಅವ್ರು ಕೋರ್ಟಿಗೆ ಹೋಗೋದು, ನಾವು ಕೋರ್ಟಿಗೆ ಹೋಗೋದು, ಅದು ಇಲ್ಲ ಕತೆ ರೀ. ಅದಕ್ಕೆ 1 to 1 ಮಾತಾಡೋದು ಬೆಟ್ರು. ಯಾಕಂದ್ರೆ ಅವ್ರು ಅಲ್ಲಿ ಕೂತ ಅವ್ರೊಂದು ಹೇಳೋದು, ನಾವು ಇಲ್ಲಿ ಹೇಳೋದು ಬೇಡ. 1 to 1 ನಿಮ್ಗೆ ಅದರಿಂದ ಲಾಭ ಏನು, ನಷ್ಟ ಏನು? ಲಾಭ ಇದೆ, ನಷ್ಟ ಏನಿಲ್ಲ ಅವ್ರಿಗೆ. ಯಾಕಂದ್ರೆ ನಾವು ಎಕ್ಸೆಸ್ ವಾಟರ್ ಹಿಡಿತಾ ಇದೀವಿ. ಮತ್ತು ಅದೇನೋ ಬಹಳ 1 day ವಾಟರ್ ಸ್ಟೋರೇಜ್ ಅದು. ಫುಲ್ ಪ್ಲೇಜ್ ಬಂದ್ರೆ 1 day ವಾಟರ್ ಸ್ಟೋರೇಜ್ ಅಷ್ಟೇ. ಅವ್ರಿಗೆ ತೊಂದರೆ ಆಗೋಲ್ಲ. ನಮಗೂ ಕುಡಿಯುವ ನೀರಿಗೆ ಬೆಂಗಳೂರಿಗೆ ನೆಕ್ಸ್ಟ್ 3ನೇ ಸೋರ್ಸ್ ಆಗ್ತದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಇದೇ ಫಸ್ಟ್ ಟೈಮ್ ಏನೋ ಎಐಸಿಸಿ ವೀಕ್ಷಕರನ್ನ ನೇಮಕ ಮಾಡಿದ್ರು. ಬಂದಿದ್ದಾರೆ. ಮೊದಲು ರಾಜ್ಯಾಧ್ಯಕ್ಷರೇ ಆಯ್ಕೆ ಮಾಡ್ತಾ ಇದ್ರು, ಇಲ್ಲಿನ ನಾಯಕರೇ ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಅವ್ರು ಬಂದು ಎಲ್ಲರೂ ಅಭಿಪ್ರಾಯ ಪಡಿತಾರೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾರೆ, ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ. ಸೊ ಅಲ್ಲಿ ಜನ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. MLAಗಳಿಗೆ ಭೇಟಿ ಆಗ್ತಾರೆ, ಮಂತ್ರಿಗಳಿಗೆ ಭೇಟಿ ಆಗ್ತಾರೆ. ಸೊ ಅದನ್ನೇ ಹೆಸರನ್ನ ಡೆಲ್ಲಿಗೆ ಕೊಡ್ತಾರ ಅವ್ರು. ಹಂಗಲ್ಲ, ಹೊಸ ಪ್ರಯೋಗ ಮಾಡ್ಬೇಕು. ಏನಾರ ರಿಸಲ್ಟ್ಸ್ ಇದ್ರೆ ನೋಡ್ಲಿಕ್ಕೆ ಹೊಸ ಇಲ್ಲಷ್ಟೆಲ್ಲ ಬೇರೆ ಎಲ್ಲ ರಾಜ್ಯದಲ್ಲಿ ಈಗಾಗಲೇ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹೊಸ ಪ್ರಯೋಗ ಮಾಡ್ತಿದ್ದಾರೆ. ಕಾದ್ ನೋಡ್ಬೇಕಲ್ಲ, ಯಾವಾಗ ಡೆಲ್ಲಿಯಿಂದ ಕರಿತಾರ ಅವಾಗ ಹೋಗ್ತಾರೆ. ಡೆಲ್ಲಿಯಿಂದ ಬುಲಾವ್ ಬರ್ಬೇಕಲ್ಲ, ಬರೋವರೆಗೆ ವೇಟ್. ಎಲ್ಲರೂ ವೇಟಿಂಗ್ ನಾಗದೆ. ಅಲ್ಲ, ಮಾಡ್ಲಿಕ್ಕೆ ತಯಾರಾಗಿದ್ರೆ ಏನ್ ಮಾಡೋದು? ಹಂಗ ಘಟನೆ ಆಯ್ತಲ್ಲ ಅಲ್ಲಿ ಡೆಲ್ಲಿಯಲ್ಲಿ. ಆ ರೀತಿ ಘಟನೆ ಸಂಭವಿಸಿದ್ರಿಂದ ಅದು ಅನಿವಾರ್ಯವಾಗಿ ಅದಾಗದೆ ಹೋಗಿದ್ರೆ ಅದೇ ಸಾಯಂಕಾಲ ಇತ್ಯರ್ಥ ಮಾಡ್ತಿದ್ರು. ಇಲ್ಲ, ಅದು ಮೀಟಿಂಗ್ ಆಗಿಲ್ವಲ್ಲ. ಅಂತಿಮಗೊಳಿಸುವಂತ ಏನ್ ಪಟ್ಟಿ ಮೀಟಿಂಗ್ ಒಪ್ಕೊಂಡ್ ಆಗಿದೆ. ಹೀಗಾಗಿ ಕಾದ್ ನೋಡೋಣ. ಮಾಡ್ತಾರೆ. ಏನು ಸಂಡೇ ಸೋಮವಾರ ಮಾಡ್ಬೋದು. ಓಕೆ. ಈಗ ನಾನು ಲಾಸ್ಟ್ ಟೈಮ್ ಬಹಳ ಬಿಸಿ ಇತ್ತು, ಕಡಿಮೆ ಆಗಿದೆ. ಮೋಡ ಇದಾರೆ ಅಲ್ಲಿ. ಈಗ ಮಣ್ಣಿಂದ ಮಾಡಿದ್ದಾರೆ. 17 ಸ್ಟೇಷನ್ ಸ್ಟಾಪ್ ಮಾಡಿದ್ದಾರೆ. 17. ಇನ್ನು ಜನ ಜಾಸ್ತಿ ಬರ್ತಾನೆ ಇದಾರೆ ಹೊರಗಿಂದ ಎಲ್ಲಾರು. ಈಗ ಪಂಜಾಬ್, ಹರಿಯಾಣ ರೈತರ ಬೇರೆ ಸೇರ್ತಿದ್ದಾರೆ. ಅವರೊಂದು ಹೊಸದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.